ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ರುಚಿಕರವಾದಂತಹ ಈ ಮಳೆಗಾಲಕ್ಕೆ ಒಂದು ವೀಳ್ಯದೆಲೆಯ ಪೋಡಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ವೀಳ್ಯದೆಲೆಯ ರುಚಿಕರವಾದಂತಹ ಪೋಡಿ. ಬನ್ನಿ ಹಾಗಿದ್ರೆ ಈ ವೀಳ್ಯದೆಲೆಯಿಂದ ಯಾವ ರೀತಿ ಪೋಡಿಯನ್ನು ಪ್ರಿಪೇರ್ ಮಾಡೋದು ಅಂತ ನೋಡುವಲ್ಲ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವು ಸುಮಾರು ವೆರೈಟಿ ಪೋಡಿಯನ್ನೆಲ್ಲ ಮಾಡಿರ್ತೀರಾ. ಈ ವೀಳ್ಯದೆಲೆಯ ಪೋಡಿ ಒಂದು ರುಚಿಕರ ಹಾಗೆ ಒಂದು ಸ್ಪೆಷಲ್ ಆದಂತಹ ಪೋಡಿ. ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಬನ್ನಿ ಹಾಗಿದ್ರೆ ಈ ಪೋಡಿಯನ್ನು ಮಾಡುವ. ಈ ಪೋಡಿ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು ಪಾತ್ರವನ್ನು ತಗೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ನಾವು ವೀಳ್ಯದೆಲೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟುಕೊಳ್ಳುವ. ನಾನಿಲ್ಲಿ ನೋಡಿ ಕ್ಲೀನ್ ಆದಂತಹ ವೀಳ್ಯದೆಲೆಯನ್ನು ಕೊಯ್ದು ತಂದಿಟ್ಟಿದ್ದೇನೆ. ಇದರಲ್ಲಿ ಒಂದು 7ರಿಂದ 8 ವೀಳ್ಯದೆಲೆ ಇದೆ, ಎಳೆಯದಾದಂತಹ ವೀಳ್ಯದೆಲೆ. ಇನ್ನು ಒಂದು ಪಾತ್ರೆಗೆ ನೋಡಿ ಒಂದು ಸಣ್ಣ ತುಂಡಾಗುವಷ್ಟು ಇಂಗನ್ನು ಹಾಕಿಕೊಂಡಿದ್ದೇನೆ. ನೀವು ಹುಡಿ ಇಂಗಾದರೆ ಒಂದು 1/4 ಚಮಚ ಆಗುವಷ್ಟು ಹುಡಿ ಇಂಗನ್ನು ಹಾಕಿಕೊಳ್ಳಿ. ಇಂಗನ್ನು ಹಾಕಿ ಒಂದು 2 ಚಮಚ ಆಗುವಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ. ಇಂಗು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಲಿ, ಇಂಗೆಲ್ಲ ನೀರಾಗಬೇಕು. ಇನ್ನು ನಾವು ಇದೇ ಪಾತ್ರೆಗೆ ನೀರನ್ನು ಹಾಕಿಕೊಂಡು ಇದೇ ಪಾತ್ರೆಯಲ್ಲಿ ಹಿಟ್ಟನ್ನು ಕಲಸಿಕೊಳ್ಳುವ. ನಾನಿಲ್ಲಿ ಒಂದು ಲೋಟದಲ್ಲಿ ನೀವು ಅಳತೆಯನ್ನು ತಗೊಂಡು ಮಾಡಿದರೆ ಸುಲಭ ಆಗ್ತದೆ. ನೋಡಿ ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ಒಂದು 1/2 ಚಮಚ ಆಗುವಷ್ಟು ಮೆಣಸಿನ ಹುಡಿ. ಇನ್ನೂ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕಿಕೊಳ್ಬೋದು. ಹಾಗೆ ಒಂದು 1/2 ಚಮಚ ಆಗುವಷ್ಟು ಹುಡಿ ಉಪ್ಪು. ಇಷ್ಟನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಕೊಂಡಿದ್ದೇನೆ. ಇನ್ನಿದಕ್ಕೆ ನೀವು ಯಾವ ಲೋಟದಲ್ಲಿ ನೀರನ್ನು ತಗೊಂಡಿದ್ದೀರೋ ಅದೇ ಲೋಟದಲ್ಲಿ 1/2 ಲೋಟ ಆಗುವಷ್ಟು ಅಕ್ಕಿ ಹುಡಿ, ಹಾಗೆ ಒಂದು ಫುಲ್ ಲೋಟ ಆಗುವಷ್ಟು ಕಡಲೆ ಹುಡಿ. ಇಷ್ಟನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ವೀಳ್ಯದೆಲೆ ಸ್ವಲ್ಪ ಖಾರ ಬರುವ ಕಾರಣ ತುಂಬ ಖಾರ ಬೇಡ. ನಿಮಗೆ ಖಾರ ಬೇಕು ಅಂತಾದರೆ ಖಂಡಿತ ಹಾಕಿಕೊಳ್ಬೋದು. ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕಿಕೊಂಡ್ರಾಯ್ತು. ಹಿಟ್ಟು ನೋಡಿ ಈ ಹದಕ್ಕೆ ಬಂದಿದೆ. ಇಲ್ಲಿ ಹಿಟ್ಟನ್ನು ಕಲಸುವಾಗ ನೀವು ಎಣ್ಣೆ ಬಿಸಿ ಆಗಲಿಕ್ಕೆ ಇಡಿ, ಆಗ ಎಣ್ಣೆ ಬಿಸಿಯಾಗಿರ್ತದೆ. ಇನ್ನು ನೋಡಿ ನಾವು ಕ್ಲೀನ್ ಮಾಡಿಟ್ಟಂತಹ ವೀಳ್ಯದೆಲೆಯನ್ನು ನೋಡಿ ಹದವಾಗಿ ಹಿಟ್ಟನ್ನು ಕಲಸಿಟ್ಟಂತಹ ಹಿಟ್ಟಿಗೆ ಈ ರೀತಿ ಡಿಪ್ ಮಾಡಿ ಚೆನ್ನಾಗಿ ವೀಳ್ಯದೆಲೆ ಎಲ್ಲ ಕೋಟಿಂಗ್ ಆಗಬೇಕು. ನಾವು ಕಲಸಿಟ್ಟಂತಹ ಹಿಟ್ಟು ವೀಳ್ಯದೆಲೆಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ತುಂಬ ತೆಳುವಾಗಿ ಹಿಟ್ಟನ್ನು ಕಲಸಿಕೊಳ್ಬೇಡಿ. ವೀಳ್ಯದೆಲೆ ತೆಳು ಇರುವ ಕಾರಣ ಕೋಟಿಂಗ್ ತುಂಬ ತೆಳು ಬೇಡ, ಸ್ವಲ್ಪ ದಪ್ಪ ಕೋಟಿಂಗೇ ಇರಲಿ. ನೋಡಿ ಈ ರೀತಿ ಚೆನ್ನಾಗಿ 2 ಸೈಡನ್ನು ಡಿಪ್ ಮಾಡಿಕೊಳ್ಳಿ. ಇನ್ನಿದನ್ನು ಬಿಸಿಯಾದಂತಹ ಎಣ್ಣೆಗೆ ಹಾಕಿಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಈಗ ಎಣ್ಣೆ ಕಾದಿದೆ. ಇನ್ನಿದಕ್ಕೆ ನಾವು ಡಿಪ್ ಮಾಡಿದಂತಹ ವೀಳ್ಯದೆಲೆಯನ್ನು, ಕಡಲೆ ಹುಡಿಯಲ್ಲಿ ಡಿಪ್ ಮಾಡಿದಂತಹ ವೀಳ್ಯದೆಲೆಯನ್ನು ಈ ರೀತಿ ಒಂದೊಂದೇ ಹಾಕಿಕೊಂಡ್ರಾಯ್ತು. ವೀಳ್ಯದೆಲೆಯನ್ನು ಮಡಿಚಿ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಎಲೆ ಸಣ್ಣದಾಗಿದ್ದರೆ ನೀವು ಹಾಗೆ ಕೂಡ ಹಾಕಿಕೊಳ್ಬೋದು. ವೀಳ್ಯದೆಲೆ ಒಂದು ವೇಳೆ ಸಣ್ಣ ಇದೆ ಅಂತಾದರೆ ಹಾಗೆ ಕಡಲೆ ಹುಡಿಯಲ್ಲಿ ಡಿಪ್ ಮಾಡಿ ತೆಂಗಿನ ಎಣ್ಣೆಗೆ ಹಾಕಿಕೊಳ್ಬೋದು. ಅಥವಾ ವೀಳ್ಯದೆಲೆ ತುಂಬ ದೊಡ್ಡ ಇದೆ ಅಂತಾದರೆ ಈ ರೀತಿ ಮಡಿಚಿ ಹಾಕಿಕೊಳ್ಳಿ. ಇನ್ನಿದನ್ನು ನೋಡಿ ಈ ರೀತಿ 2 ಸೈಡು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರಾಯ್ತು. ತುಂಬ ಬೇಗ ಆಗ್ತದೆ. ವೀಳ್ಯದೆಲೆ ಎಲ್ಲ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ಳೋದಿಲ್ಲ. 2 ಸೈಡು ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಿಕೊಂಡ್ರಾಯ್ತು. ತುಂಬ ರುಚಿಯಾದಂತಹ ಒಂದು ವೀಳ್ಯದೆಲೆಯ ಪೋಡಿ ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಚಾದೊಂದಿಗೆ ತುಂಬ ರುಚಿಯಾಗಿರ್ತದೆ. ಒಂದು ಸ್ಪೆಷಲ್ ಆದಂತಹ ರುಚಿ. ವೀಳ್ಯದೆಲೆಯನ್ನೆಲ್ಲ ಹಾಗೆ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಿರುವುದಿಲ್ಲ. ಹಾಗಿರುವಾಗ ಈ ರೀತಿ ಪೋಡಿ ಎಲ್ಲ ಮಾಡಿಕೊಂಡು ತಿನ್ನಿ. ತುಂಬ ರುಚಿಯಾದಂತಹ ಒಂದು ಸ್ನ್ಯಾಕ್ಸ್. ಸ್ನೇಹಿತರೆ ನೋಡಿ ಇದೀಗ ಆಗ್ತಾ ಬಂತು, ಕಲರ್ ಚೇಂಜ್ ಆಗ್ತಾ ಬಂತು. 2 ಸೈಡು ಚೆನ್ನಾಗಿ ಬೇಯಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟು ಮಾಡಿಕೊಳ್ಳೋದು ಬೇಡ, ಸೀದು ಹೋಗುವ ಚಾನ್ಸಸ್ ಇರ್ತದೆ. ಬೇಗ ಆಗಬಾರ್ದು, ಯಾವುದು ಅರ್ಜೆಂಟಲ್ಲಿ ಮಾಡಿಕೊಳ್ಬೇಡಿ. ತುಂಬ ಬೇಗ ಆಗುವಂತಹ ಸ್ನ್ಯಾಕ್ಸ್ ಇದು. ತುಂಬ ಗಡಿಬಿಡಿ ಕೂಡ ಬೇಡ. ಮೀಡಿಯಂ ಫ್ಲೇಮಲ್ಲಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸಿಕೊಂಡ್ರಾಯ್ತು. ತುಂಬ ರುಚಿಯಾದಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್. ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ. ಇದೀಗ ಬ್ರೌನ್ ಕಲರಿಗೆ ಬಂತು. ಇದಿಷ್ಟ ಆದರೆ ಸಾಕು. ಹೈ ಫ್ಲೇಮಲ್ಲಿಟ್ಟು ಮಾಡಿದರೆ ಮಾತ್ರ ಬೇಗ ಈ ಕಲರಿಗೆ ಬರ್ತದೆ. ಹಾಗೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು 2 ಸೈಡನ್ನು ಈ ಕಲರ್ ಬರುವಲ್ಲಿವರೆಗೆ
ಎಣ್ಣೆಯಲ್ಲಿ ಬೇಯಿಸಿಕೊಂಡ್ರಾಯಿತು. ನೋಡಿ, ಇದೀಗ ಆಗಿದೆ. ಇನ್ನಿದನ್ನು ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಹಾಗೆ ಪುನಃ ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡ್ರಾಯಿತು. ಸ್ನೇಹಿತರೆ, ತುಂಬ ರುಚಿಯಾದಂತಹ ತುಂಬ ಸ್ಪೆಷಲ್ ಆದಂತಹ ಒಂದು ಪೋಡಿ. ಈ ವೀಳ್ಯದೆಲೆಯನ್ನು ನಾವು ಕಫಕ್ಕೆ ಹಾಗೆ ಶೀತ, ಕೆಮ್ಮು ಇತ್ಯಾದಿಗಳಿಗೆ ಔಷಧಿಯಾಗಿ ಉಪಯೋಗಿಸ್ತೇವೆ. ಈ ರೀತಿ ಒಂದು ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಉಪಯೋಗಿಸಿಕೊಳ್ಳಿ. ತುಂಬ ರುಚಿಯಾದಂತಹ ಒಂದು ರೆಸಿಪಿ. ಪುನಃ ನಾನು ಇದೇ ರೀತಿ ಎಲ್ಲವನ್ನು ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ. ಇದೇ ರೀತಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಂಡ್ರಾಯಿತು. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈ ಪೋಡಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ರುಚಿಯಾದಂತಹ ಈ ಪೋಡಿಯನ್ನು ಖಂಡಿತ ಎಲ್ಲರೂ ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ಸೇವಿಸಿ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.